Hi viewers, welcome back to Arasi Terrace Garden. ಅಂಜಿರದ ಹಣ್ಣು ನೋಡಿ ಎಷ್ಟು ದಪ್ಪವಾಗಿ ಹೆಲ್ದಿ ಆಗಿದೆ, ತುಂಬಾ ಸ್ವೀಟು. ಈ ಗಿಡನ ನಾವು ಲಾಲ್ಬಾಗಿಂದ ತಂದು 5 ದಿನ ಪಾಟಿಂಗ್ ಮಾಡಬಾರ್ದು. ನಮ್ಮ ಟೆರೆಸ್ ವಾತಾವರಣಕ್ಕೆ ಸೆಟ್ ಆಗಬೇಕು. ಪದೇ ಪದೇ ಯಾಕೆ ಹೇಳ್ತಿದ್ದೀವಿ ಅಂದರೆ ಎಲ್ಲೂ ಯಾವುದೇ ಥರದ ಮಿಸ್ಟೇಕ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ತರಬೇಕಾದ್ರೆ ಗ್ರಾಫ್ಟೆಡ್ ಗಿಡನ ನೋಡಿ ತರಬೇಕು. ನಾವು ಒಟ್ಟು 3 ಗಿಡ ತಂದಿರೋದು. ಇದನ್ನು ಸಹ 1.5 ಅಡಿಗೆ 2 ಅಡಿ ಪ್ಲಾಸ್ಟಿಕ್ ಟಬ್ಬಲ್ಲಿ ಹಾಕಿದ್ದೀವಿ. ಈ ಹಿಂದೆ ಹೇಳಿರೋ ಥರ 40% ಮಣ್ಣು, 30% ಗೊಬ್ಬರ, 15% ಮರಳು, 10% ನೀಮ್ ಕೇಕ್, 5% ಕಡಲೆಕಾಯಿ ಹಿಂಡಿ ಹಾಕಿ ಪಾಟ್ ಮಿಕ್ಸ್ ಮಾಡಿದ್ದೀವಿ. ಮರಳು ಹಾಕೋದ್ರಿಂದ ಪಾಟಲ್ಲಿ ನೀರು ನಿಲ್ಲಲ್ಲ. ಕಡಲೆಕಾಯಿ ಹಿಂಡಿ ಹಾಕೋದ್ರಿಂದ ಹೆಚ್ಚಿನ ಇಳುವರಿ ಆಗುತ್ತೆ. ಈ ಗಿಡಕ್ಕೆ ಜಾಸ್ತಿ ಕ್ರಿಮಿಕೀಟಗಳು ಬರಲ್ಲ. ಮೇಂಟೆನೆನ್ಸ್ ಈಸಿ. ಗ್ರಾಫ್ಟೆಡ್ ಗಿಡ ಆಗಿರೋದ್ರಿಂದ 3ರಿಂದ 5 ಅಡಿ ಬೆಳೆಯುತ್ತೆ. ಟೆರೆಸ್ ಗಾರ್ಡನ್ ಇರೋರು ಈ ಗಿಡ ಇಟ್ಕೊಂಡ್ರೆ ವರ್ಷ ಪೂರ್ತಿ ಹಣ್ಣು ಸಿಗುತ್ತೆ. ಈ ಗಿಡ ನೇರವಾಗಿ ಕಾಯೇ ಬಿಡುತ್ತೆ, ದಪ್ಪ ಆಗಿ ಹಣ್ಣಾಗುತ್ತೆ. ಎಲ್ಲ ಹಣ್ಣಿನ ಗಿಡಗಳಿಗೆ ಹೇಗೆ ಪೋಷಣೆ ಮಾಡ್ತೀವೋ ಅದೇ ರೀತಿ ಇದಕ್ಕೂ ಸಹ ಫರ್ಟಿಲೈಸರ್ಸ್ ಕೊಡಬೇಕು, ಹಾಗೆ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಬೇಕು. ಈ ಗಿಡನ ನೀಟಾಗಿ ಮೇಂಟೈನ್ ಮಾಡಿದ್ರೆ 20 ವರ್ಷದ ಮೇಲೆ ಇಟ್ಕೋಬೋದು. ಹಣ್ಣು ಬಿಟ್ಟಾದಮೇಲೆ ಎಲೆಗಳನ್ನು ಕಿತ್ತುತ್ತಾ ಹೋದರೆ ಗಿಡ ಚೆನ್ನಾಗಿ ಚಿಗುರಿ ಹಣ್ಣು ಬಿಡ್ತಾ ಹೋಗುತ್ತೆ. ನಾವು ಈ ಗಿಡನ ತಂದು 6ರಿಂದ 7 ತಿಂಗಳಿಗೆಲ್ಲ ಹಣ್ಣು ಬಿಟ್ಟಿದೆ. ಕಾಯಿ ಬಿಟ್ಟು ಹಣ್ಣಾಗೋಕ್ಕೆ 120ರಿಂದ 150 ದಿನ ಬೇಕು. ಈ ಹಣ್ಣಲ್ಲಿ ಜ್ಯೂಸ್ ಮಾಡ್ಬೋದು. ಈ ಹಣ್ಣಲ್ಲಿ ಫೈಬರ್, ಕ್ಯಾಲ್ಶಿಯಂ, ಪ್ರೋಟೀನ್, ಐರನ್ ಇವೆಲ್ಲ ಅಂಶ ಇರುತ್ತೆ. ಇದರಿಂದ ಆಗೋ ಹೆಲ್ತ್ ಬೆನಿಫಿಟ್ಸ್ ವೆಯ್ಟ್ ಲಾಸ್, BP ಕಂಟ್ರೋಲ್, ಮೂಳೆಗಳಿಗೆ ಒಳ್ಳೆಯದು, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಮುಖ್ಯವಾಗಿ ಗರ್ಭಿಣಿಯರು ತಿಂದರೆ ತುಂಬ ಒಳ್ಳೆಯದು. ಈ ಗಿಡಕ್ಕೂ 5 ಲೀಟರ್ ಕ್ಯಾನಲ್ಲಿ ಕಿಚನ್ ವೇಸ್ಟ್ ಹಾಕಿ ಕ್ಯಾನ್ ಕೆಳಗೆ ಮೇಲೆ ತೂತು ಮಾಡಿ ಟಬ್ಬಲ್ಲಿ ಇಟ್ಟಿದ್ದೀವಿ. ನಾವು ಮಾಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಥ್ಯಾಂಕ್ ಯು.